ಹಿರೇಮಠ ಸ್ವಾಮೀಜಿಗಳು ಮಠ ಮಾನ್ಯಗಳಲ್ಲಿ ಧಾರ್ಮಿಕ ಪೂಜಾ ಕಾರ್ಯದಲ್ಲಿ ತೊಡಗಿಕೊಳ್ಳೋದು ಸಾಮಾನ್ಯ. ಆದರೆ ಸ್ವಾಮೀಜಿಯೊಬ್ಬರು ಇದೀಗ ಬತ್ತಿದ ಕೆರೆಗಳಲ್ಲಿ ಇಷ್ಟಲಿಂಗ ಪೂಜೆ ಮಾಡಲು ಮುಂದಾಗಿದ್ದಾರೆ. ಬರಗಾಲಕ್ಕೆ ಬಸವಳಿದಿರುವ ತಾಲೂಕಲ್ಲಿ ನೀರು, ಕೆರೆಗಳ ಮಹತ್ವವನ್ನ ಜನತೆಗೆ ಸಾರಿ ಧಾರ್ಮಿಕ ಕಾರ್ಯದ ಮೂಲಕ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಯಾರು ಆ ಸ್ವಾಮೀಜಿ? ನೋಡೋಣ ಬನ್ನಿ. ಮಳೆ ಬೆಳೆ ಆಗಲಿ ಅಂತ ಮನೆಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಮಾಡೋದನ್ನ ನೋಡಿರ್ತೀವಿ. ಆದರೆ ಬಳ್ಳಾರಿಯ ಕೂಡ್ಲಿಗಿ ತಾಲೂಕಿನ ಹಿರೇಮಠ ಪ್ರಶಾಂತ ಸಾಗರ ಸ್ವಾಮೀಜಿ ತಮ್ಮ ದೈನಂದಿನ ಲಿಂಗ ಪೂಜೆ ಕಾರ್ಯವನ್ನ ಕೆರೆಯಲ್ಲಿ ಮಾಡಲು ಮುಂದಾಗಿದ್ದಾರೆ. ಬರಗಾಲದಿಂದ ತತ್ತರಿಸಿರೋ ಕೂಡ್ಲಿಗಿ ತಾಲೂಕಿನಲ್ಲಿ 52ಕ್ಕೂ ಹೆಚ್ಚು ಕೆರೆಗಳು ಬತ್ತಿ ಹೋಗಿವೆ. ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯ ಇದ್ರೂ ಹಿನ್ನೀರನ್ನ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸವಾಗಿಲ್ಲ. ಅಂತರ್ಜಲವು ಕುಸಿದು ಜನ ನೀರಿಗಾಗಿ ಪರದಾಡ್ತಿದ್ದಾರೆ. ಜನರ ಸಂಕಷ್ಟ ನಿವಾರಣೆ ಆಗಲಿ ಅಂತ ಹಿರೇಮಠದ ಸ್ವಾಮೀಜಿ ಸೋವೇನಹಳ್ಳಿ ಗ್ರಾಮದ ಬತ್ತಿದ ಕೆರೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹಾಹಾಕಾರ ಇದೆ. ರೈತರ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿರುವಂತಹ ಸ್ಥಿತಿ ಇದೆ. ಲಿಂಗ ಪೂಜೆಯನ್ನು ಇಟ್ಟುಕೊಂಡು ಭಕ್ತರಲ್ಲಿ ಜಾಗೃತಿಯನ್ನು ಮೂಡಿಸಿ ಕೆರೆಗಳಿಗೆ ನೀರು ತರಬೇಕು. ಕೂಡ್ಲಿಗಿ ತಾಲೂಕು ಸಮಗ್ರವಾಗಿ ನೀರಾವರಿ ಯೋಜನೆ ಆಗಬೇಕಂತ ಹೇಳಿ ಈ ಧಾರ್ಮಿಕ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನ ಕೈಗೊಂಡಿದ್ವಿ. ಈ ಭಾಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಕೆರೆಗಳಿಗೆ ನೀರು ಹರಿಸಬೇಕೆಂಬ ಹೋರಾಟ ದಶಕಗಳಿಂದಲೂ ನಡೀತಾನೆ ಇದೆ. ಈಗಲಾದರೂ ಬತ್ತಿ ಹೋಗಿರೋ 52 ಕೆರೆಗಳಿಗೆ ಸರ್ಕಾರ ನೀರು ತುಂಬಿಸಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಸಮಗ್ರ ನೀರಾವರಿ ಹೋರಾಟ ಅಂತ ಮಾಡ್ತಾ ಇದ್ದೀವಿ. ಇದು ಕೂಡ್ಲಿಗಿ ತಾಲೂಕಿನ 52 ಕೆರೆಗಳಿಗೂ ನೀರು ತುಂಬಿಸುವಂತಹ ಒಂದು ಸುಮಧುರವಾಗಿರ್ತಕ್ಕಂಥ ಕೆಲಸ. ಈ ಲಿಂಗ ಪೂಜೆಯಲ್ಲಿ ಅಂದರೆ ಕೆರೆಗಳಲ್ಲಿ ಲಿಂಗ ಪೂಜೆ ಎಲ್ಲೂ ಮಾಡಿಲ್ಲ. ಇದೇ ಪ್ರಥಮವಾಗಿ ಕೆರೆಗಳಲ್ಲಿ ಲಿಂಗ ಪೂಜೆಯನ್ನ ನಮ್ಮ ಶ್ರೀಗಳು ಹಮ್ಮಿಕೊಂಡಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಪೂಜಾ ಕಾರ್ಯದ ಮೂಲಕ ನೀರಾವರಿ ಹೋರಾಟಕ್ಕೆ ಸ್ವಾಮೀಜಿಗಳು ಬೆಂಬಲ ನೀಡ್ತಾ ಇರುವುದು ಉತ್ತಮ ಬೆಳವಣಿಗೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಮುಂದಾಗಬೇಕಿದೆ. ಕ್ಯಾಮರಾಮನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ.